ಆಲ್, ವೆಲ್ಕಮ್ ಬ್ಯಾಕ್ ಟು ಕ್ರಿಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ನಾವು ಶಿವಮೊಗ್ಗದಿಂದ ಪೋಲೂರಿಗೆ ಬಂದ್ವಲ್ಲ, ನಿಮಗೆ ಹೇಳಿದ್ನಲ್ಲ ನಾನು ಮಕ್ಕಳಿಗೆ ತಲೆ ಕೂದಲು ತೆಗೆಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ನನ್ನ ಹಳೆ ವ್ಲಾಗ್ ಯಾರು ನೋಡಿಲ್ಲ ಅವರು ನೋಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ. ನಾವಿಲ್ಲಿ ಬೆಳಗ್ಗೆನೇ ಒಂದು 4 ಗಂಟೆಗೆ ಎದ್ದಿದ್ವಿ. 4 ಗಂಟೆಗೆ ಎದ್ದು ಒಬ್ಬೊಬ್ಬರಾಗೆ ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ನಾನು ಕೂಡ ಫ್ರೆಶ್ ಆಗಿ ಅಂದರೆ ಸ್ನಾನ ಮುಗಿಸ್ಕೊಂಡು ಅಮ್ಮ ಮಕ್ಕಳಿಗೂ ಸ್ನಾನ ಮಾಡಿಸಿದ್ರು. ನಾನು ರೆಡಿಯಾಗಿದ್ದೀನಿ. ಈಗ ಮಕ್ಕಳಿಗೂ ಇಬ್ಬರಿಗೂ, ಜಾನುಗೆ ಮತ್ತು ಚಿನಿಮಾಗೆ ಇಬ್ಬರಿಗೂ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರೂ ಕಾಫಿನೂ ಕುಡಿತಾ ಇದ್ದಾರೆ. ಒಬ್ಬೊಬ್ಬರಾಗಿ ಕಾಫಿ ಕುಡ್ಕೊಂಡು ಒಬ್ಬೊಬ್ಬರಾಗಿ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಇನ್ನೂ ಸ್ನಾನ ಮಾಡೋರು ಇದ್ದಾರೆ. ಎಲ್ಲ ಒಬ್ಬೊಬ್ಬರಾಗಿ ಸ್ನಾನ ಎಲ್ಲ ಮುಗಿಸ್ಕೊಳ್ತಾ ಇದ್ದಾರೆ. ಕಲರ್ ಕಮ್ಮಿ ಚೂಪರ್. ಕಾಫಿ ಗಿಫಿ ಮಾಡಿದ್ರೆ ನಮಗೊಂದು ಊಟ. ನಿನ್ನೆ ಅಭಿಷೇಕಕ್ಕೆ ಅಂತ ಹೇಳಿ ಸ್ವಲ್ಪ ಐಟಮ್ಸ್ ಎಲ್ಲ ಬರೆದಿದ್ರಲ್ವ, ನಾವು ಬೆಳಗ್ಗೆನೇ ಅಭಿಷೇಕ ಮಾಡಿಸ್ಬೇಕಿತ್ತು ಅಂಥೇಳಿ ಅದನ್ನೆಲ್ಲ ನಿನ್ನೆ ಐಟಮ್ಸ್ ಎಲ್ಲ ತಂದಿದ್ರಲ್ವ. ಪೂಜಾರು ಬಂದಿದ್ದೆ, ಫಸ್ಟ್ ಅವರಿಗೆ ಅದನ್ನೆಲ್ಲ ಕೊಟ್ಬಿಡೋಣ ಅಂಥೇಳಿ ಎಲ್ಲ ತಂದು ಕೊಟ್ವಿ. ಬೇಡ ಬಿಡಲಿ ನಿಧಾನಕ್ಕೆ. ಒಂದು ಫಸ್ಟಿಗೆ ಮಾಡೋದು ಸೀಪಂಗ್ ಅಮ್ಮನವ್ರಿಗೆ ಮಾಡ್ರಿ. ಸೋಪ್ ಪತ್ರಿ ಅಂತಾನೆ ಉಪ್ಪು ಹಾಕಿ ಸನಿ ಮೊದಲು ತೆಗಲ ಮಾಡಿದ್ಮೇಲೆ ಅದನ್ನೇ ವಾಪಸ್ ಕೊಡಕ್ಕಾಗಲ್ಲ. ಅಲ್ಲ ఇప్పుడు దాన్ని ఏం చేసేది ಬಿಡಲ್ವಾ ಅದನ್ನ ಮಾಡಿದ್ಮೇಲೆ ಯಾರು ವಾಪಸ್ ಮಾಡ್ತಾರೆ? ಈಗ ಮళ్ళీ ಇಕ್ಕ ಬರ್ತತ್ತ. ಈಗ ನಾವ್ ಇದೀವಲ್ಲ ಏನ್ ಮಾಡ್ತೀರಿ ನೀವು? ನೋಡ್ಬೇಕಾದ್ರೆ ಗೊತ್ತಾಗಲ್ಲ ಅವ್ರು ತರದ್ರಲ್ಲಿ ನಮಗೊಂದು ಪಾತ್ರ ಅವ್ರು ಹಂಗೆ ತಂದು ಕೊಟ್ಟಿದ್ದು. ಅಂದ್ರೆ ಚೆನ್ನಾಗೈತಿ ಇದೇ ತರನ ಎಂತ ಗೊತ್ತುಂಟಾ ಅನ್ನೋ ಬಿಟ್ರೆ ಮತ್ತೆ ಏನಿಲ್ಲ. ತಂದಿದ್ರು ಅಂದ್ರೆ ಬಿಡು ಹಂಗೆ ತರ್ತಾರಂತ. ಅಲ್ಲಿ ಅಭಿಷೇಕಕ್ಕೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ನಾವಿಲ್ಲಿ ಪೊಂಗಲ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು ಈ ಕಡೆ ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಪೊಂಗಲ್ ಮಾಡೋದು ಅಂದರೆ ಆ ಪಾತ್ರೆ ತಂದಿದ್ರಲ್ವ, 2 ಪಾತ್ರೆ ತಂದಿದ್ದಾರೆ. ಅದರಲ್ಲಿ ನೆನ್ನೆನೇ ಅದೆಲ್ಲ ಅಂದರೆ ಅಭಿಷೇಕಕ್ಕೆಲ್ಲ ಐಟಮ್ಸ್ ತಂದ್ರಲ್ಲ, ಆವಾಗಲೇ ಪಾತ್ರೆನೂ ತೊಗೊಂಡು ಬಂದರು. ಅದೇನಾಗಿದೆ ಅಂತ ಹೇಳಿದ್ರೆ, ಅದು ದೊಡ್ಡ ಪಾತ್ರೆ ಇದೆಯಲ್ಲ, ಅದು ಸ್ವಲ್ಪ ಬಿಟ್ಬಿಟ್ಟಿತ್ತು. ಅಂದರೆ ಆ ಪಾತ್ರೆ ಸೀಳ್ಬಿಟ್ಟಿತ್ತ, ಅದು ತುಂಬ ಏನಲ್ಲ ಲೈಟಾಗಿ ಬಿಟ್ಟಿತ್ತು. ಅದನ್ನೇ ಹೇಳಿದೆ, ಇದು ಸೀಳು ಬಿಟ್ಬಿಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು. ಅದು ಆ್ಯಕ್ಚುಲಿ ನೆನ್ನೆನೇ ನೋಡಿದರೆ, ನಾವು ನೆನ್ನೆ ಸಂಜೆ ತಂದ್ರಲ್ಲ ಆವಾಗಲೇ ನೋಡಿದರೆ ನಾವು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರ್ಬೋದಿತ್ತು. ಬಟ್ ನಾವು ನೋಡೇ ಇರಲಿಲ್ಲ. ಅದೀಗ ಅಂದರೆ ಪೊಂಗಲ್ ಮಾಡೋಕ್ಕೆ ಬಂದ್ವಲ್ಲ ಅವಾಗ ನೋಡಿದ್ದು ನಾನು. ಆವಾಗ ನಾನು ಈ ಥರ ಬಿಟ್ಬಿಟ್ಟಿದೆಯಲ್ಲ ಅಮ್ಮ ಅಂತ ಹೇಳಿದೆ. ಈಗೇನೂ ಆಗಲ್ಲ, ಅದರಲ್ಲೇ ಮಾಡ್ಬೋದು. ಅಂದರೆ ಲೈಟಾಗಿ ಬಿಟ್ಟಿರೋದು, ಅದು ಮೇಲ್ಗಡೆ ಅಷ್ಟೇ ಬಿಟ್ಟಿರೋದಲ್ವ. ತಳ ಬಿಟ್ಟಿದ್ರೆ ಅದರಲ್ಲೇ ಹೆಂಗೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದಿತ್ತು. ಮೇಲ್ಗಡೆ ಬಿಟ್ಟಿರೋದ್ರಿಂದ ಏನಾಗಲ್ಲ, ಮಾಡ್ಬೋದು ಅಂತ ಹೇಳಿದ್ರೆ. ನಾವಿಲ್ಲಿ ಒಂದು ಕಡೆ ಸ್ವೀಟ್ ಪೊಂಗಲ್, ಒಂದು ಕಡೆ ಖಾರ ಪೊಂಗಲ್ನ ಮಾಡ್ತಾ ಇರೋದು. ಖಾರ ಅಂದರೆ ಚೆನ್ನಾಗೋಗ್ತಾ ಇದೆ, ಒಂಥರ ಸಮಾಧಾನ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಮತ್ತು ನಾವು ಮಾಡ್ತಿರೋ ಪೂಜೆ ದೇವ್ರಿಗೆ ಸಲ್ಲಿಸ್ತಿದ್ಯಾ ಇಲ್ವಾ ಏನು ಅಂತ ಹೇಳಿಬಿಟ್ಟು. ಅದು ಉಕ್ಕತ್ತಲ್ವ, ಅದರಲ್ಲೇ ಅಂದರೆ ನಾವು ಈಗ ಒಳ್ಳೆ ಕಾರ್ಯ ಮಾಡ್ತಿದ್ದೀವಿ ಅಂದರೆ ನಮ್ಗೆ ನೆಕ್ಸ್ಟು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಏನು ಅಂತ ಹೇಳ್ಬಿಟ್ಟು ಕಷ್ಟನಾ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಒಂದು ಕಡೆ ಪೊಂಗಲ್ಲು ಕೂಡ ರೆಡಿ ಆಯಿತು. ಇಲ್ಲಿ ಹಿಟ್ಟಿಂದು ದೀಪ ಅಂದರೆ ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡಿಕೊಂಡು ಅದಕ್ಕೆ ಬತ್ತಿ ಹಾಕಿ ತುಪ್ಪ ಹಾಕಿ ಹಚ್ಚಬೇಕು. ಅದನ್ನು ಕೂಡ ರೆಡಿ ಮಾಡ್ಕೊಂಡ್ವಿ. ಸಿನಿಮಾ ಸ್ಮೈಲ್ ಇಲ್ಲಿ ನೋಡ ಶರದ್ ಹಂಗೆ ಇಲ್ಲಿವಾಗ ಚಿನಿಮಾಗೂ ಬೋಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕರ್ಕೊಂಬಾಟ್ಲಾಗೆ ಇಲ್ಲ ಅಂದ್ರೆ ನಿಮ್ಮ
ಏನು ಗೊತ್ತಾ, ಈಗ ಚಿನಿಮಾ ಮತ್ತು ಜಾನು ಇಬ್ಬರು ಬೋಡ ಮಾಡಿಸ್ಕೊಂಡ್ರ, ಅಂದರೆ ಬೋಡ ಮಾಡಿಸ್ಕೊಳ್ತಾರಲ್ವ, ಇಬ್ಬರು ಮಾಡಿಸ್ಬಾರ್ದಂತೆ, ಮಾಡಿಸಿದ್ರೆ 3 ಜನ ಮಾಡಿಸ್ಬೇಕಂತೆ, ಇಲ್ಲಾಂದರೆ 5 ಜನ ಮಾಡಿಸ್ಬೇಕಂತೆ. ಅದನ್ನೇ ಹೇಳ್ತಾಯಿದ್ರು. ಈಗ ಇವ್ರು ನೆಕ್ಸ್ಟ್ ಇವ್ರ ಪಪ್ಪನೂ ಮಾಡಿಸ್ಕೊಳ್ತಾರಲ್ಲ, ಅದಕ್ಕೆ ನಿಮ್ಮ ಸೋದ್ರ ಮಾವನ ತೊಡೆ ಮೇಲೆ ಕುತ್ಕೊಂಡು ನೀನು ಮಾಡಿಸ್ಕೊ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನೇ ಹೇಳಿದೆ, ಇಲ್ಲ ಅವ್ರ ಸೋದ್ರ ಮಾವ ಅವ್ರು ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಣ್ಣ ಆಡ್ಕೊಳ್ತಾಯಿದ್ರು, ಅಂದರೆ ನಮ್ಮಪ್ಪ ಇದ್ದಾರಲ್ಲ ನಿಮ್ಮ ಮಾವನ ಮೇಲೆ ಕುತ್ಕೋ, ಹಂಗೆ ಮಾಡಿಸ್ಕೊ ಅಂತ ಹೇಳ್ಬಿಟ್ಟು ಒಂದು ಕಡೆ ಅವರು ಆಡ್ಕೊಳ್ತಾ ಇದ್ರು, ಅಂದರೆ ಹೇಳ್ತಾ ನಗಾಡ್ತಾ ಇದ್ರು. ಏನ್ ಸೋದ್ರ ಮಾವನಪ್ಪ ಅಂತ ಮಾಡಿಲ್ಲ, ಇಲ್ಲಿ ನೆನಪಿತ್ತಾನೆ, ಎಕ್ಸ್ಪೀರಿಯನ್ಸ್ ಇತ್ತು ತಾನೆ. ಬಾಳೆಹಣ್ಣೆ ಗಿಡ ಚಾಕ್ಲೇಟು ಚಾಕ್ಲೇಟ್ ಗಿಕ್ಲೇಟ್ ಏನಾದ್ರು ಬಾಳೆಹಣ್ಣೆ ನಮ್ಮ ಜಾನು ಅಂತೂ ತುಂಬ ಅಳ್ತಾ ಇದ್ಲು. ಅದೇ ಶರತ್ತಿಗೆ ಹೇಳ್ತಾಯಿದ್ರು, ನಮ್ಮ ತಮ್ಮನಿಗೆ ಚಾಕ್ಲೇಟ್ ಆದರೂ ತರಬೇಕಲ್ವ ನೀನು, ಅಷ್ಟು ಗೊತ್ತಾಗಲಿಲ್ವ ನಿನಗೆ ಅಂತ ಹೇಳಿಬಿಟ್ಟು. ಪಾಪ ನನ್ನ ಜಾನು ಅಂತೂ ತುಂಬ ಅಂದರೆ ಒಂದು ಕಡೆ. ಇಲ್ಲಿ ಮಂಜುನೂ ಬೋಡ ಮಾಡಿಸ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಿದರು ಫಸ್ಟೇ ಜಾನುನ ಅಲ್ಲಿ ಬೇರೆ ಕಡೆ ಸ್ವಲ್ಪ ದೂರದಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು. ಯಾಕೆಂದರೆ ಈಗ ಚಿನಿಮನ ಬೋಡ ಮಾಡಿಸೋದು ನೋಡಿದ್ರೆ ಅವಳು ಅಳ್ತಾಳೆ ಅಂತ ಹೇಳಿಬಿಟ್ಟು ಗೊತ್ತಿತ್ತು. ಅದಕ್ಕೆ ಸ್ವಲ್ಪ ದೂರ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ನಾವು ಅಲ್ಲಿ ಕೇಳಲಿಲ್ಲ. ಆಮೇಲಂತೂ ತುಂಬಾ ಅಳ್ತಾ ಇದ್ಲು. ಈ ಕಡೆ ತಿಂಡಿನೂ ಮಾಡ್ತಾಯಿದ್ದಾರೆ, ಚಿತ್ರಾನ್ನ ಮಾಡ್ಕೊಂಡಿದ್ರು ತಿಂಡಿ. ಆ್ಯಕ್ಚುಲಿ ನಾನಂತೂ ಈ ಕಡೆ ಬರಲೇ ಇಲ್ಲ ಅಡುಗೆ ಕಡೆ ಅಂತೂ. ಯಾಕೆ ಅಂದರೆ ನಾನಲ್ಲಿ ಪೂಜೆಗೆ ಮತ್ತು ಪಾಪುರ್ನ ಬೋಡ ಮಾಡಿಸೋದಕ್ಕೆ ಮತ್ತು ಪೊಂಗಲ್ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ನಾನಂತೂ. ತಿನ್ಬೇಡ ಬಿಡಪ್ಪ. ಅವನು ತಿನ್ಬೋದು, ಅವನಿಗೆ ಏನಾಗುತ್ತೆ. ಯಾರು ಯಾರು ನಮಗೆ 4 ಜನಕ್ಕೆ ತಿಂಡಿ ತಿನ್ನೋದು ಬೇಡ ಅಂತ ಹೇಳಿದ್ರು. ನಾನು, ಮಂಜು, ಮೈದ್ನ ಮತ್ತು ಅತ್ತೆಗೆ ತಿಂಡಿ ತಿನ್ನೋದು ಬೇಡ, ಪೂಜೆ ಎಲ್ಲ ಆಗಬೇಕಲ್ವ, ಪೂಜೆ ಆಗಿ ಅದು ಕುರಿನೂ ಕಡಿದು ಪೂಜೆ ಮಾಡಿ ಅದರದ್ದು ಎಡೆ ಕೊಟ್ಟಾದಮೇಲೆ ತಿಂಡಿ ತಿನ್ನಿರಿ ಅಂತ ಹೇಳಿದ್ರ. ಹಾಗಾಗಿ ನಾವು ತಿಂಡಿ ತಿಂದಿರಲಿಲ್ಲ. ಇಲ್ಲಿ ಒಂದು ಕಡೆ ಈಗ ಪೂಜೆಗೂ ಅದೇ ಪೊಂಗಲೆಲ್ಲ ಆಗಿತ್ತಾ, ಈಗ ಅಲ್ಲೂ ಅಭಿಷೇಕನೂ ಆಗ್ತಾಯಿತ್ತು. ಹಾಗಾಗಿ ನಾವಿಲ್ಲಿ ಪೂಜೆಗೆ ತೊಗೊಂಡು ಹೊರಟಿದ್ದೀವಿ. ಒಂದು ಕಡೆ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು ಮತ್ತು ಉಪ್ಪು ಪೊಂಗಲ್ಲು ಮತ್ತು ಪಾನಕ, ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ನಾನು ಇಲ್ಲಿ ಸ್ವೀಟ್ ಪೊಂಗಲ್ ತೊಗೊಂಡಿದ್ದೀನಿ. ಇದು ನಮ್ಮ ಚಿಕ್ಕಪ್ಪ ಅವರು ಪೂಜಾ ಅಂದರೆ ಇಲ್ಲಿ ನೋಡಿ ಮಂಜುನು ತಗೊಂಡಿದ್ದಾರೆ ಪೂಜೆ ಸಾಮಾನೆಲ್ಲ ಇಟ್ಕೊಂಡು. ಇಲ್ಲಿ ಒಂದು ಸಪ್ಪೆ ಪೊಂಗಲ್ ಇದೆಯಲ್ಲ, ಉಪ್ಪು ಪೊಂಗಲ್ಲು, ಅದನ್ನು ಇಲ್ಲಿ ಮುನೇಶ್ವರ ದೇವರಿಗೆ ಅಂತ ಹೇಳಿಬಿಟ್ಟು, ಇಲ್ಲಿ 2 ದೇವ್ರು ಇರೋದ್ರಿಂದ ಒಂದು ಹೆಣ್ಣು ದೇವರು ಗಂಡು ದೇವ್ರು ಇದೆಯಾ, ಸಪ್ಪೆ ಪೊಂಗಲ್ನ ಮುನೇಶ್ವರ ದೇವರಿಗೆ ಇಟ್ಟು, ಆ ಸ್ವೀಟ್ ಪೊಂಗಲ್ ಇದೆಯಲ್ಲ ಅದನ್ನು ತೊಗೊಂಡು ದೇವರಿಗೆ ಇಲ್ಲಿ ತಂಜೆಯಮ್ಮ ಅಂತ ಹೇಳಿಬಿಟ್ಟು ನಮ್ಮದು ಮನೆ ದೇವರು, ಅಲ್ಲಿಗೆ ತೊಗೊಂಡು ಬಂದ್ವಿ. ಅದೆಲ್ಲ ಕೊಟ್ಟಾದಮೇಲೆ ಪೂಜೆನೂ ಮಾಡಿದ್ರು. ಹಾಗೆ ನಮಗೆ ಹಣ್ಣೆಲ್ಲ ತೊಗೊಂಡಿದ್ರಲ್ಲ, ಅದೇನು ಪಂಚಾಮೃತ ಎಲ್ಲ ಮಾಡಿ ನಮ್ಗೆ ಅದನ್ನು ರಿಟರ್ನ್ ಕೊಟ್ಟರು. ಸ್ವಲ್ಪ ಇಟ್ಕೊಂಡು ರಿಟರ್ನ್ ಕೊಟ್ಟರು. ಹಾಗೆ ಮಕ್ಕಳಿಗೆ ಅಲ್ಲಿ ದೇವ್ರ ಹತ್ರ ಇರುತ್ತಲ್ವ, ಹಾರ ತೆಗೆದು ಇವರಿಬ್ಬರಿಗೂ ಒಂದೊಂದು ಹಾರನೂ ಹಾಕಿದ್ರು. ಹಾಗೆ ನಾವು ಅಲ್ಲಿ ಅದು ಹಿಟ್ಟಿಂದು ದೀಪ ಇತ್ತಲ್ಲ, ಅದರಲ್ಲಿ ಹಾಗೆ ನಾನು ದೇವರಿಗೆ ಒಂದು ಸ್ವಲ್ಪ ಮಂಗಳಾರತಿ ಮಾಡಿ, ಇಲ್ಲಿ ದೇವಸ್ಥಾನದ ಸುತ್ತಲೂ ಈ ಥರ ಶಿಲೆಗಳಿದಾವ, ಅದಕ್ಕೆ ಒಂದೊಂದು ದೇವರಿಗೂ ಒಂದೊಂದು ಕರ್ಪೂರನ ಸುತ್ತಲೂ ಹಚ್ಕೊಂಡು ಬರಬೇಕು ಅಂತ ಹೇಳಿದ್ರ. ಹಾಗಾಗಿ ಒಂದೊಂದೇ ಒಬ್ಬೊಬ್ಬರೇ ಎಲ್ಲ ಹಚ್ಕೊಂಡು ಬಂದ್ವಿ. ನಾನೊಂದು ಸ್ವಲ್ಪ, ಮಂಜು ಸ್ವಲ್ಪ, ಎಲ್ಲ ದೇವರಿಗೂ ಕರ್ಪೂರನೂ ಹಚ್ಚಿದ್ವಿ. ಹಾಗೆ ಈ ಕಡೆ ಪೂಜೆನೂ ಇನ್ನೊಂದು ದೇವರಿತ್ತಲ್ವ, ಮುನೇಶ್ವರ ದೇವರಿಗೆ ಪೂಜೆನೂ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲೂ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಪೂಜೆ ಮಾಡಿ ಹಾಗೆ ಕುರಿನೂ ಕಡಿಯೋಕ್ಕೆ ಹೋದರು. ಈ ಕಡೆ ನಾನಿಲ್ಲಿ ಪ್ರಸಾದ ಇತ್ತಲ್ವ, ಪೊಂಗಲ್ ಪ್ರಸಾದ ಇತ್ತಲ್ವ, ಪಂಚಾಮೃತ ಇತ್ತಲ್ವ, ಅದನ್ನು ಪೇಪರ್ ಪ್ಲೇಟ್ ಇತ್ತು, ಅದನ್ನಲ್ಲೇ ಎಲ್ರಿಗೂ ಹಂಚಾಯಿತು. ಅಲ್ಲೇ ದೇವಸ್ಥಾನದಲ್ಲೇ ಕೂತ್ಕೊಂಡು ಎಲ್ರಿಗೂ ಪ್ರಸಾದನೂ ಕೊಟ್ಟಾದಮೇಲೆ ನಾನಿಲ್ಲೇ ಅಡುಗೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಸ್ವಲ್ಪ ಜೋಡಿಸೋಣ ಅಂತ ಹೇಳಿಬಿಟ್ಟು ಬಂದೆ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ಬಂದ. ಮತ್ತು ಹಾಗೆ ಬಂದು ನಮ್ಮ ತಮ್ಮನೂ ಅಲ್ಲಿ ಕರಿತಾ ಇದ್ದಾರೆ ನಿನಗೆ ಅಂತ ಹೇಳ್ಬಿಟ್ಟು ಹೇಳಿದ್ರ. ಹಾಗಾಗಿ ನಾನು ಅಲ್ಲಿಗೆ ಹೋದೆ. ಇಲ್ಲಿ ನಮ್ಮ ಬ್ರೋ ಮತ್ತು ಮೈದ್ನ ಅತ್ತೆ ಮತ್ತು ನಮ್ಮತ್ತೆ, ಇಲ್ಲಿ ರಿಲೇಷನ್ ಇದ್ರಲ್ಲ, ಎಲ್ಲರೂ ಸೇರಿಕೊಂಡು ಈ ಕಡೆ ಈರುಳ್ಳಿ ಎಲ್ಲ ಹೆಚ್ಚುತ್ತಾ ಇದ್ದಾರೆ. ಒಂದು ಕಡೆ ಎಲ್ಲ ಅಡುಗೆ ಮಾಡಬೇಕಲ್ವ, ಟೈಮ್ ಬೇರೆ ಆಯಿತು ಅಂತ ಹೇಳಿಬಿಟ್ಟು ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಾ ಇದ್ದಾರೆ. ಈಗ ಹಾಗೆ ಅಲ್ವಾ, ಫಂಕ್ಷನ್ ಅಂದಮೇಲೆ ಹಾಗೆ ಅಲ್ವಾ. ಏನಂದ್ರಿ ನಗು, ಏನೇನು ಹಾಕ್ಬೇಕಣ್ಣ ಟೇಸ್ಟ್ ಬರೋಕ್ಕೆ? ನೋಡಿ ಏನು ಸೂಪರ್ ಆಗಿದೆ.
ಇವರು ಮಟನ್, ಇಲ್ಲಿ ನೋಡೋಣ, ಇವರು ಮಟನ್ ಭಟ್ರು, ಅವರು ಚಿಕನ್ ಭಟ್ರು. ಇಲ್ಲಿ 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 ಅಣ್ಣ ಮಕ್ಕ ತೋರ್ಸೋಣ. ಇವರು ಚಿಕನ್ ಭಟ್ರು ನೋಡ್ರಿ, ಇಬ್ಲರು. ಹಾಂ ಹಾಂ, ಇವ್ರು ನೋಡಿ. ನೀವು ಎಲ್ಲ ಒಂದು ಇದು ಮಾಡ್ತೀರಾ, ಒಂದು ಹೇಳ್ಕೊಂಡು ಕಾಯಿ ಈರುಳ್ಳಿ ಅನ್ಕೊಂಡು. ಈರುಳ್ಳಿ ಇಲ್ಲ ಹಾಕಿದ್ದೀರಾ ಅಂದ್ರು, ಮತ್ತೆ ಈರುಳ್ಳಿ ಅಂದ್ರೆ ಏನ್ ಮಾಡೋದು? ಇನ್ನು ಅದಾವ ಐಟಮ್. ಚಿಕನ್ ಬೇಡವಾ ನಿಮಗೆ? ಏನು ಅಡುಗೆ ಮಾಡೋಷ್ಟ್ರಲ್ಲಿ ಸಾಕಾಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇರೋದಿಲ್ಲಿ. ಇಲ್ಲಿ ಯಾರು ಭಟ್ರಲ್ಲ, ನಾವು ಎಲ್ಲ ನಾರ್ಮಲಾಗಿ ಮನೇಲಿ ಮಾಡೋ ಥರನೇ ಮಾಡೋದು. ಆದರೂ ಒಬ್ಬರು ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕು ಅಂತಾರೆ, ಒಬ್ಬರು ಕಡಿಮೆ ಹಾಕು ಅಂತಾರೆ, ಒಬ್ಬರು ಕಾಯಿ ಪೇಸ್ಟ್ ಜಾಸ್ತಿ ಹಾಕು, ಇನ್ನೊಬ್ರು ಹಾಕಲೇಬೇಡ, ಈ ಥರ ಮಾಡಿಕೊಂಡು. ಬಟ್ ಫನ್ನಿಯಾಗಿತ್ತು, ಎಂಜಾಯ್ ಮಾಡಿದ್ವಿ. ಅಡುಗೆ ಮಾಡೋಷ್ಟ್ರಲ್ಲಂತೂ ಎಷ್ಟು ನಗಾಡಿದ್ವಿ ಅಂದರೆ ಕೌಂಟ್ಲೆಸ್. ಆ ಥರ ನಗಾಡಿಕೊಂಡು ಎಂಜಾಯ್ನೂ ಮಾಡಿದ್ವಿ. ಹಾಗೆ ಇಲ್ಲಿ ಇನ್ನೊಂದು ಕಡೆ ಮಕ್ಕಳಿಗೆ ಕಿವಿ ಚುಚ್ಚಬೇಕಿತ್ತಲ್ವ, ಹಾಗಾಗಿ ಇಲ್ಲಿ ಎಲ್ಲದನ್ನೂ ರೆಡಿ ಮಾಡ್ತಾ ಇದ್ದಾರೆ. ಇದೇ ಅಮ್ಮವ್ರ ಮನೇಲಿ ತಂದಿರೋದು ಮಕ್ಕಳಿಗಿಬ್ರಿಗೂ ಕಿವಿದು. ಚೆನ್ನಾಗಿದೆ, ಸ್ವಲ್ಪ ದೊಡ್ಡದಾಗೆ ತಂದಿದ್ದಾರೆ. ಆದರೂ ಈಗಿನ ರೇಟ್ ಅಂತೂ ತುಂಬ ಆಗಿದೆ ಬಿಡಿ, ಗೋಲ್ಡ್ ರೇಟ್ ಅಲ್ವಾ, ಸಖತ್ತು ರೇಟ್ ಆಗಿದೆ. ಇಲ್ಲಿ ಇನ್ನೊಂದು ಕಡೆ ಸೋದ್ರ ಮಾವ, ಇವನು ತಮ್ಮ, ನನ್ನ ತಮ್ಮ ಬಂದಿದ್ದಾನೆ. ಅವನಿಗೆ ಹಾರನೂ ಹಾಕಿದ್ರು, ನಮ್ಮ ಮನೆಯವರೇ ಅವನಿಗೆ ಅವ್ರ ಮಾವ ಹಾರ ಹಾಕ್ಬೇಕಂತ, ಅಂದರೆ ನಮ್ಮ ಮನೆಯವರು, ನನ್ನ ಹಸ್ಬೆಂಡ್ ಹಾಕಿದ್ರು ಹಾರ ಹಾಕಿ ಅವನು ಅದನ್ನು ಮಣೆನ ಕೈ ಮುಗಿದು ಕುತ್ಕೊಂಡಾದ್ಮೇಲೆ ಮಕ್ಕಳನ್ನು ಚಿನಿಮ ಮತ್ತು ಜಾನುಗೂ ಕೂರಿಸಿದ್ರು. ಹಾರ ಇತ್ತಲ್ವ, ಅವರಿಬ್ಬರಿಗೂ ಹಾರ ಹಾಕಿ ಕೂರಿಸಿದ್ರು. ಹಾಗೆ ಪೂಜೆ ಮಾಡಬೇಕಿತ್ತು, ಪೂಜೆನೂ ಮಾಡಿ ಮತ್ತು ಇವಾಗ ಕಿವಿ ಚುಚ್ಚಬೇಕಿತ್ತಲ್ವ, ಅದಕ್ಕೆ ಎಲ್ಲದನ್ನು ಜೋಡಿಸ್ಕೊಂಡಿದ್ರು. ಫಸ್ಟ್ ಎಲ್ಲ ಜೋಡಿಸ್ಕೊಂಡಿದ್ರು, ನಾವಿವಾಗ ಕಿವಿ ಚುಚ್ಚಬೇಕಿತ್ತು. ನಾನಂತೂ ಅಲ್ಲಿರಲಿಲ್ಲ, ಯಾಕೆಂದರೆ ನನಗೆ ನೋಡೋಕ್ಕಾಗ್ತಿರ್ಲಿಲ್ಲ. ನನಗೆ ಅರ್ಧ ಟೆನ್ಷನ್ ಇದ್ದಿದ್ದೆ ಇದು, ಕಿವಿ ಚುಚ್ಚುವಾಗ ಎಲ್ಲ ಅಳ್ತಾರೋ ಮಕ್ಕಳು. ಎಲ್ಲ ತಾಯಂದ್ರಿಗೂ ಎಲ್ಲ ಪೇರೆಂಟ್ಸಿಗೂ ಅದು ಇದ್ದಿದ್ದೆ ನೋವು. ಬಟ್ ನನಗೆ ನೋಡೋಕ್ಕಾಗಲಿಲ್ಲ. ನಾನು ಅಲ್ಲಿ ತುಂಬ ದೂರ ಹೋಗಿ ಅಲ್ಲ ಅಳ್ತಾ ಇದ್ದೆ, ನನಗೆ ಕಂಟ್ರೋಲ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೋಗಿ ದೂರದಲ್ಲಿ ಹೋಗಿ ನಾನು ಅಳ್ತಾ ಇದ್ದೆ. ಇಲ್ಲಿ ನೋಡಿ ಇವರಿಬ್ರಿಗೂ ಚುಚ್ಚೋದು, ನನ್ನ ಈ ವಿಡಿಯೋದಲ್ಲೇ ನೋಡ್ತಾ ಇರೋದು. ಯಪ್ಪ ಎಷ್ಟು ನೋವಾಗಿತ್ತು ಏನೋ. ನಾನು ಕಿವಿಯೆಲ್ಲ ಚುಚ್ಚಾದ್ಮೇಲೆ ಬಂದೆ ನಾನು. ಅದು ಕರೆದ್ರು ನನ್ನನ್ನು, ಬಾ ಆಯಿತು ಅಂತ ಹೇಳಿಬಿಟ್ಟು ಕರೆದಿದ್ದಕ್ಕೆ ನಾನು ಬಂದಿದ್ದು. ಇಲ್ಲಿ ಕಿವಿಯೆಲ್ಲ ಚುಚ್ಚಾದ್ಮೇಲೆ ಕುಂಕುಮ ಇಟ್ಟು, ಹಣೆಗೆಲ್ಲ ಕುಂಕುಮ ಇಟ್ಟಿದ್ದಾರೆ. ಈಗ ಈ ಕಡೆ ಇನ್ನೊಂದು ಕಡೆ ಜಾನುಗೆ ಚುಚ್ಚುತ್ತಾ ಇದ್ದಾರೆ. ನಾನು ಒಂದು ಕಡೆ ದೂರದಲ್ಲಿ ಹೋಗಿ ಅಳ್ತಾ ಇದ್ದರೆ ಅವ್ರ ಪಾಪ ಪಕ್ಕದಲ್ಲೇ ಇದ್ದರು, ಅವ್ರು ಇನ್ನೊಂದು ಕಡೆ ಅಳ್ತಾ ಇದ್ದಾರೆ. ಎಷ್ಟು ಫೀಲ್ ಆಗುತ್ತಲ್ವ, ಅದನ್ನು ವೀಡಿಯೋ ಮಾಡಿದ್ದಾರೆ ನೋಡಿ. ಅವರು ಒಂದು ಕಡೆ, ಅವರಿಗೂ ಕಂಟ್ರೋಲ್ ಆಗಲಿಲ್ಲ ಪಾಪ, ಅವರು ಒಂದು ಕಡೆ ಅಳ್ತಾ ಇದ್ದಾರೆ. ಹಾಗೆ ಕಿವಿಯೆಲ್ಲ ಚುಚ್ಚಾದಮೇಲೆ ನಾನು ಬಂದಾದಮೇಲೆ ಅವರಿಗೆ ಓಕ್ಳಿ ಮಾಡಬೇಕಲ್ವ, ಕೆಂಪು ನೀರಲ್ಲಿ ಪಾಪವರಿಗೆ ಮತ್ತು ಮಾವಂಗೆ 3 ಜನ, ಅವನ ತಮ್ಮ ಇದ್ದಾನಲ್ಲ ಶರತ್ಗೆ, ಮತ್ತು ಮಕ್ಕಳಿಗೆ 3 ಜನಕ್ಕೂ ಓಕ್ಳಿ ಮಾಡಿದ್ರು. ಓಕ್ಳಿ ಎಲ್ಲ ಮಾಡಾದಮೇಲೆ ನಾನು ಎತ್ಕೊಂಡೆ. ನಾನು ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿದೆ ಇಬ್ಬರಿಗೂ. ಅವರು ಮಂಜು ಚಿನಿಮನ್ ಎತ್ಕೊಂಡ್ರು, ನಾನು ಜಾನುನ ಎತ್ಕೊಂಡು ಸಮಾಧಾನ ಮಾಡಿದ್ವಿ. ಅದಾದಮೇಲೆ ಇವಾಗ ಕೂತ್ಕೊಂಡು ಪ್ರೆಸೆಂಟೇಷನ್ ತಂದಿರ್ತಾರಲ್ವ, ಕೂತ್ಕೊಂಡು ಆಶೀರ್ವಾದ ಮಾಡ್ತಾರಲ್ವ, ನಾನು ಮತ್ತು ಮಂಜು ಜಾನು ಚಿನಿಮಾ ಕೂತ್ಕೊಂಡ್ವಿ. ಒಬ್ಬೊಬ್ಬರಾಗೆ ಅಮೌಂಟ್ ಕೊಡೋರು ಮತ್ತು ಪ್ರೆಸೆಂಟೇಷನ್ ಗಿಫ್ಟ್ ಕೊಡೋರೆಲ್ಲ ಬಂದು ಕೊಡ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದರು. ಒಂದು ಕಡೆ ಅತ್ತೆ ಮಾವ ಮತ್ತು ದೊಡ್ಡಪ್ಪ, ತಮಿಳ್ನಾಡಲ್ಲೇ ಅಪ್ಪನ ರಿಲೇಷನ್ ಇದ್ರಲ್ಲ ಅವರು, ಇದು ದೊಡ್ಡಪ್ಪ ದೊಡ್ಡಮ್ಮ, ಅಣ್ಣ ಅತ್ತಿಗೆ, ಚಿಕ್ಕಪ್ಪ, ನಮ್ಮ ಅತ್ತೆ ಮಗಳು, ಅವ್ರ ಹಸ್ಬೆಂಡು, ಇದು ಅಪ್ಪು ಅಣ್ಣ, ನಮ್ಮ ಮನೆಯವ್ರ ಫ್ರೆಂಡು, ಮತ್ತು ಇವ್ರ ಫ್ರೆಂಡ್ಸು ಸಂಜು ಮತ್ತು ಮಂಜು ಇಬ್ಬರು ಇದ್ದಾರಲ್ಲ, ಮೈದ್ನ ಮತ್ತು ಮನೆಯವ್ರ ಫ್ರೆಂಡ್ಸು. ಇದು ನಮ್ಮ ಫ್ಯಾಮಿಲಿ. ಇದರಲ್ಲಿ ನನ್ನ ತಂಗಿ ಒಬ್ಬಳು ಮಿಸ್ ಆಗಿಬಿಟ್ಲು, ಯಾಕೆ ಅಂದರೆ ಅವಳು ಕನ್ಸೀವ್ ಇದ್ದಾಳಲ್ವ, ಹಾಗಾಗಿ ಬರೋಕ್ಕಾಗಲಿಲ್ಲ. ಇವಾಗ 9 ಮಂತ್ಸ್ ಬೇರೆ, ಅವಳು ಪ್ರೆಗ್ನೆಂಟು. ಹಾಗಾಗಿ ಜರ್ನಿ ತುಂಬ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ನಾವು ಅಪ್ಪ ಅಮ್ಮಂಗೆ ಬಟ್ಟೆ ತಂದಿದ್ವಿ, ಅದಕ್ಕೆ ಅವರಿಗೂ ಅಪ್ಪ ಅಮ್ಮಂಗಿಬ್ರಿಗೂ ಬಟ್ಟೆ ಕೊಟ್ವಿ. ಹಾಗೆ ತಮ್ಮಣ್ಣಂಗೂ ತಂದಿದ್ವ, ಅವನಿಗೂ ಬಟ್ಟೆ ಕೊಟ್ವಿ. ಅದೇ ಈಗ ಕಾಲಿಗೆ ಬೀಳೋ ಅಂತೇಳಿ ಕಾಲಿಗೆ ಬೀಳಿಸ್ಕೊಳ್ತಾ ಇದ್ದೀವಿ. ಎಲ್ರದ್ದು ಎಲ್ಲ ಫಂಕ್ಷನ್ನು ಮುಗೀತು. ಹಾಗೆ ಎಲ್ಲರೂ ಊಟನೂ ಮುಗಿಸ್ಕೊಂಡ್ರು. ಈ ಕಡೆ ನಾವು ಲಾಸ್ಟ್ ಪಂಕ್ತಿ ನಮ್ಮದೇ ಆಗಿತ್ತು, ನಾವು ಇಲ್ಲಿ ಊಟ ಮಾಡೋಣ ಅಂತೇಳ್ಬಿಟ್ಟು ಊಟನೂ ಮುಗಿಸ್ಕೊಂಡ್ವಿ. ಅಂದರೆ ಅಡುಗೆ ಮಾತ್ರ ತುಂಬ ಚೆನ್ನಾಗಾಗಿತ್ತು, ನಾವೇ ಮಾಡಿದ್ದು, ಆದರೆ ಅದು ಸೂಪರಾಗಿತ್ತು, ಚೆನ್ನಾಗಿತ್ತು. ನಾವು ಬಿದ್ವಾ, ಫೋಟೋದಲ್ಲಿ ಬಿದ್ವಾ, ಬಿದ್ದಿದೀವ.
ಒಂದು ಕಡೆ ಫಂಕ್ಷನ್ ಎಲ್ಲ ಮುಗೀತು. ಮತ್ತು ಬ್ಯಾಕ್ ಟು ಶಿವಮೊಗ್ಗ ಅಂತ ಹೇಳಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟ್ವಿ. ನೈಟ್ ಒಂದು 7-8 ಗಂಟೆ ಆಗಿತ್ತು ಅಷ್ಟೇ ನಾವಲ್ಲಿ ಬಿಟ್ಟಾಗ. ಮಾರ್ನಿಂಗ್ ಇಲ್ಲಿಗೆ ಒಂದು 10 ಗಂಟೆಗೆ ರೀಚ್ ಆದ್ವಿ. ಅಲ್ಲಲ್ಲಿ ಸ್ಟಾಪ್ ಕೊಡ್ಕೊಂಡು ಬಂದ್ವಲ್ವ. ಹಾಗಾಗಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.